ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಅರಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ 26/5/2025 ಸೋಮವಾರ ಸೋಮಾವತಿ ಅಮಾವಾಸ್ಯೆ ದಿನ ರುದ್ರಾಭಿಷೇಕ ನೆರವೇರಿತು ಹಾಗೂ 151 ಕೆಜಿಯ ಬೃಹತ್ ಗಂಟೆಯ ಪೂಜೆ ನೆರವೇರಿತು. ಆಲಯ ಧರ್ಮಾಧಿಕಾರಿಗಳಾದ ರಮೇಶ್ ಬಾಬುರವರು ಈ ಪಂಚಲೋಹದ ಬೃಹತ್ ಗಂಟೆಯನ್ನು ಹೊರರಾಜ ತಮಿಳುನಾಡು ಕುಂಭಕೋಣಂನಿಂದ ತಮ್ಮ ವಾಹನದಲ್ಲಿ ಜಾಗರೂಕತೆಯಿಂದ ಆಲಯಕ್ಕೆ ತಂದು ಇಂದು ಸೋಮಾವತಿ ಅಮಾವಾಸ್ಯೆ ದಿನ ಗಂಟೆ ಪೂಜೆ ನೆರವೇರಿಸಿದರು. ಭಗವಂತನಿಗೆ ಬೃಹತ್ ಗಂಟೆಯ ಸಂಕಲ್ಪವನ್ನು ಮಾಡಿ ಭಕ್ತಾದಿಗಳಿಗೆ ವಿನಂತಿಸಿದರು. ಭಕ್ತಾದಿಗಳ ನೆರವಿನಿಂದ ಹಾಗೂ ಶ್ರೀನಿವಾಸಪುರ BL ರಾಮಣ್ಣನವರ ಕುಟುಂಬ ಹಾಗೂ ರಾಜೇಶ್ ಜ್ಯುವೆಲ್ಲರ್ಸ್ ನಾಗರಾಜ್ರವರ ಕುಟುಂಬದ ನೆರವಿನಿಂದ ಬೃಹತ್ ಗಂಟೆಯ ಸಂಕಲ್ಪವನ್ನು ನೆರವೇರಿಸಿದರು. ಸರಿಸುಮಾರು 151 ಕೆಜಿಯ ಮಹಾಗಂಟೆ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ನೈವೇದ್ಯದ ಸಮಯದಲ್ಲಿ ಈ ಗಂಟೆ ಬಾರಿಸಲಾಗುವುದೆಂದು ಧರ್ಮಾಧಿಕಾರಿಗಳು ಹಾಗೂ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ತಿಳಿಸಿದರು. ಪ್ರಾಚೀನ ಕಾಲದಲ್ಲಿ ಈ ಆಲಯಗಳಲ್ಲಿ ನೈವೇದ್ಯ ಗಂಟೆಯ ಶಬ್ದದ ಅನಂತರ ಮಹಾರಾಜರು ಊಟ ಸೇವಿಸುತ್ತಿದ್ದರು ಎಂದು ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ತಿಳಿಸಿದರು. ಆಲಯದ ಧರ್ಮಾಧಿಕಾರಿಗಳು ಮಾತನಾಡಿ, ಆಲಯ ಜೀರ್ಣೋದ್ಧಾರ ಆಗಿ ಸುಮಾರು 25 ವರ್ಷಗಳು ಆಯಿತು. ಭಗವಂತ ತನ್ನದೇ ಆದ ಶೈಲಿಯಲ್ಲಿ ಈ ಆಲಯದಲ್ಲಿ ಅನೇಕ ಕೈಂಕರ್ಯಗಳು ಭಕ್ತಾದಿಗಳ ನೆರವಿನಿಂದ ನೆರವೇರಿಸಿಕೊಳ್ಳುತ್ತಿದ್ದಾರೆ ಎಂದರು. ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಮಹಾಕ್ಷೇತ್ರವಾಗಿ ದಿನೇ ದಿನೇ ಅಭಿವೃದ್ಧಿ ಪದದಲ್ಲಿ ತನ್ನ ಮಹಿಮೆಯನ್ನು ಲೋಕ ವಿದಿತ ವಾಸಿಸುತ್ತಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿ ಭಕ್ತರಿಗೆ ತಮ್ಮ ಹರಕೆಗಳ ಅನುಸಾರವಾಗಿ ಎಲ್ಲರನ್ನೂ ಕಾಪಾಡುತ್ತಾ ಬರುತ್ತಿರುವುದಾಗಿ ತಿಳಿಸಿದರು. ಇಂತಹ ಕ್ಷೇತ್ರದಲ್ಲಿ ಬೃಹತ್ ಗಂಟೆಯ ನಾದವು ಅತ್ಯವಶ್ಯಕ ಎಂದು ಧರ್ಮಾಧಿಕಾರಿಗಳು ಸುಮಾರು ವರ್ಷಗಳಿಂದ ಸಂಕಲ್ಪಿಸಿ ಇಂದು ಭಕ್ತಾದಿಗಳ ನೆರವಿನಿಂದ 151 ಕೆಜಿ ಬೃಹತ್ ಗಂಟೆಯು ಆಲಯಕ್ಕೆ ಬಂದಿರುವುದು ಹರ್ಷೋದ್ಗಾರವಾಗುತ್ತಿದೆ ಎಂದರು. ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಭಗವಂತನಿಗೆ ನೈವೇದ್ಯ ಆಗುವವರೆಗೂ ಯಾರು ಊಟ ತಿಂಡಿ ಮಾಡುತ್ತಿರುವವರಲ್ಲ. ಆಲಯಗಳಲ್ಲಿ ಇಂತಹ ಒಂದು ಬೃಹತ್ ಗಂಟೆಯನ್ನು ಏರ್ಪಡಿಸಿ ಅದರ ಶಬ್ದ ಕೇಳಿ ಅನಂತರ ತಿಂಡಿ ಊಟ ಮಾಡುವವರು. ಗಂಟೆಯು ಶಬ್ದದಲ್ಲಿ ಶ್ರೀಕಾರವು ಕೇಳಿದರೆ ಲಕ್ಷ್ಮೀ ಕಟಾಕ್ಷ. ಇದರ ಶಬ್ದದಿಂದ ಭೂತ ಪ್ರೇತ ಪಿಶಾಚಿಗಳು ಉಚ್ಚಾಟನೆಯಾಗುತ್ತದೆ ಎಂದು ತಿಳಿಸಿದರು. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಗಂಟೆ ಕಟ್ಟುವ ಉದ್ದೇಶ ಅದಾಗಿರುತ್ತದೆ ಎಂದರು. ಭಕ್ತಾದಿಗಳು ಗಂಟೆಯು ನೆರವಿಗಾಗಿ ದೋಣಿ ರೂಪೇಣ ಸಹಾಯ ಮಾಡಬಹುದು ಎಂದು ತಿಳಿಸಿದರು. ಈ ಸಮಯದಲ್ಲಿ ಆಲಯದ ಧರ್ಮಾಧಿಕಾರಿಗಳು ರಮೇಶ್ ಬಾಬು, ಆಲಯ ಪ್ರಧಾನ ಅರ್ಚಕರು ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಹಾಗೂ ವೇದಬ್ರಹ್ಮ ಶ್ರೀ ಮಧುಸೂದನ್ ರಾವ್ ಹಾಗೂ ಆಲಯದ ವೆಂಕಟಾಚಲಪತಿ, ಮುನಿಸ್ವಾಮಿ, ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮರವರು ಇನ್ನೂ ಭಕ್ತಾದಿಗಳ ಪಾಪ ಕರ್ಮಾನುಸಾರವಾಗಿ ಗ್ರಹ ದೋಷ ನಿವಾರಣೆಗಾಗಿ ಪ್ರತಿದಿನ ಆಲಯದಲ್ಲಿ ನಿತ್ಯಜ್ಞೆಯನ್ನು ಜುಲೈ 21ನೇ ತಾರೀಕು ವಿಶೇಷ ಹೋಮಗಳನ್ನು ನೆರವೇರಿಸಿ ಆ ಅಗ್ನಿಯು ಸದಾ ನಿತ್ಯ ಹೋಮಗಳು ನಡೆಯುವ ಅಗ್ನಿಹೋತ್ರದಲ್ಲಿ ಯಾವ ಗ್ರಹ ದೋಷವಿರುತ್ತದೆಯೋ ಆ ಸಮಿತ್ತುಗಳು ಆಲಯದಲ್ಲಿ ರಸಿಸಿ ಪಡೆದು ಸಮಿತ್ತನ್ನು ಯಜ್ಞದಲ್ಲಿ ಸಮರ್ಪಿಸಿ ದೋಷವನ್ನು ನಿವಾರಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಇದನ್ನು ಜುಲೈ 21 ಸೋಮವಾರ 2025 ದಿವಸ ಪ್ರತಿಷ್ಠಾಪನೆಗೊಳ್ಳಲಿದೆ. ಆ ದಿವಸ ಹೋಮ ಎಲ್ಲ ಸ್ಟಾರ್ಟ್ ಮಾಡಿ ಆವತ್ತಿಂದನೇ ಲೋಕಾರ್ಪಣೆ ಮಾಡ್ತೇವೆ. ಭಕ್ತಾದಿಗಳೆಲ್ಲ ಬಂದು ಸಹಕರಿಸಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಜ್ಜೋಜಾತಂ ಪ್ರಪದ್ಯಾಮಿ ಸಜ್ಜೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾನ್ ಭವೋದ್ಭವಾಯ ನಮಃ. ಇದು ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ. ಸುಮಾರು 26 ವರ್ಷಗಳು 25 ವರ್ಷ ತುಂಬಿ 26ನೇ ವರ್ಷ ನಡೀತಾ ಇದೆ. ಈ ದೇವಾಲಯ ಜೀರ್ಣೋದ್ಧಾರಣೆಯಾಗಿ ನಮ್ಮ ಧರ್ಮಾಧಿಕಾರಿಗಳು ಅವರ ಸ್ವಾವಲಂಬಿಯಾಗಿ ಇಲ್ಲಿ ಎಷ್ಟೋ ಕೆಲಸಗಳನ್ನು ಅವರು ಸ್ವತಃ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಇವಾಗ ಅವರು ಸುಮಾರು ಈ 151 ಕೆಜಿ ಗಂಟೆ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅವರು ಸುಮಾರು ವರ್ಷಗಳಿಂದ ಅವರ ಒಂದು ಆಸೆ ಇತ್ತು. ಆ ಭಗವಂತನಿಗೆ ಇದು ಅರ್ಪಣೆ ಮಾಡಬೇಕಂತ ಸುಮಾರು ಭಕ್ತಾದಿಗಳೆಲ್ಲ ಸ್ವಲ್ಪ ಸಹಾಯ ಮಾಡಿ ಈ ಒಂದು ಗಂಟೆ ಇಲ್ಲಿ ನಾವು ತರಲು ಒಂದು ಭಗವಂತ ದಾರಿ ಮಾಡಿಕೊಂಡಿದ್ದಾರೆ. ಇದೇ ಪ್ರಕಾರವಾಗಿ ಈ ಗಂಟೆಯನ್ನು
ಅಪತಪ್ಪಂತು ಹೇ ಭೂತ ಅಂದಾಗ ಹೇ ಭೂತ ಪಿಶಾಚಾದಿಗಳು ಎಲ್ಲಿ ಗಂಟೆ ಬಾರಿಸುತ್ತೋ ಅಲ್ಲಿ ಭೂತ ಪ್ರೇತ ಪಿಶಾಚಿಗಳು ಇರುವುದಿಲ್ವಂತೆ. ಈ ಥರ ಇದು ಶಾಸ್ತ್ರಸಮ್ಮತ ಧರ್ಮಶಾಸ್ತ್ರದಲ್ಲಿದೆ. ಇದೇ ಪ್ರಕಾರವಾಗಿ ಈ ಒಂದು ವಿಶೇಷವಾದಂತಹ ಗಂಟೆ ಭಗವಂತನ ನೈವೇದ್ಯಕ್ಕಾಗಿ ನಾವು 3 ಹೊತ್ತು ಬೆಳಗ್ಗೆ 6 ಗಂಟೆಗೆ, ಮಧ್ಯಾಹ್ನ 12:30, ಸಂಜೆ 7 ಗಂಟೆಗೆ ಈ ಒಂದು ನೈವೇದ್ಯದ ಗಂಟೆ ಅಂತ ಇದರ ಹೆಸರು. ಇದನ್ನ ಇಲ್ಲಿ ಭಗವಂತ ಸನ್ನಿಧಿಯಲ್ಲಿ ಅನಾವರಣಗೊಳಿಸಲಾಯಿತು. ಈ ಒಂದು 151 kg ಗಂಟೆಗೆ ಎಲ್ಲ ಭಕ್ತಾದಿಗಳು ಈಗಲೂ ಸಹ ಸಹಾಯ ಮಾಡಬಹುದು. ಯಾಕಂದ್ರೆ ಅವರ ಹೆಸರಲ್ಲಿ ಒಂದು ಗಂಟೆ ನಾವು ಕಟ್ಟಿದರೆ ಶ್ರೀಕಾರ ಅಂತೀವಿ. ಇಲ್ಲಿ ಗಂಟೆ ಹೊಡೆದಾಗ ಶ್ರೀಕಾರ ಬರುತ್ತದೆ. ಆ ಶ್ರೀಕಾರ ಶಬ್ದದಿಂದ ನಮಗೆ ಲಕ್ಷ್ಮೀ ಕಟಾಕ್ಷ ಅಂತ ಹೇಳ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ನಾವು ಗಂಟೆ ಕಟ್ತೀವಿ. ಯಾಕೆ ಕಟ್ತೀವಿ ಅಂದ್ರೆ ಇದೇ ಒಂದು ಲಕ್ಷ್ಮೀ ಕಟಾಕ್ಷಕ್ಕೋಸ್ಕರ ಗಂಟೆ ಕಟ್ಟೋದು. ಆ ಒಂದು ಗಂಟೆಯಲ್ಲಿ ಬಾರಿಸ್ತಾರೋ ಆಗ ನಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರ್ತಾ ಇರ್ತವೆ ಅಂತ ಒಂದು ಧರ್ಮಶಾಸ್ತ್ರ ವಚನೆ ಇದೆ ಇದು. ಆದ್ದರಿಂದ ಈ ಒಂದು ಬೃಹತ್ ಗಂಟೆಯನ್ನ ಸುಮಾರು ಕುಂಭಕೋಣಂನಿಂದ ನಮ್ಮ ಧರ್ಮಾಧಿಕಾರಿಗಳು ರಮೇಶ್ ಬಾಬುರವರು ಇಲ್ಲಿ ತಂದು ಈ ಒಂದು ಗಂಟೆಯನ್ನು ಅನಾವರಣಗೊಳಿಸಿದ್ದಾರೆ. ಅವರಿಗೆ ನಮ್ಮ ಆಲಯದಿಂದ ಧನ್ಯವಾದಗಳು ಸಹ ತಿಳಿಸ್ತಾ ಇದ್ದೀವಿ. ಇದು ಜುಲೈ 21ನೇ ತಾರೀಕು ಇಲ್ಲಿ ವಿಶೇಷವಾಗಿ ಈ ಒಂದು ವಿದ್ಯಾರ್ಥಿ ಮಹೋತ್ಸವ ಅಂತ ಇಲ್ಲಿ ಮಾಡಲು ಸಂಕಲ್ಪ ಆಗಿದೆ. ಪ್ರತಿದಿನ ಹೋಮ ಇಲ್ಲಿ ಅಗ್ನಿಗುಂಡ ಇರುತ್ತದೆ. ಪ್ರತಿದಿನ ಇಲ್ಲಿ ಹೋಮ ನಡೆಯುತ್ತದೆ. ಯಾಕಂದರೆ ಯಾರಾದರೂ ಬರಲಿ, ಆದಿತ್ಯಾದಿ ನವಗ್ರಹಗಳ ಒಂದು ಅವರ ಪೀಡೆ ದೋಷ ನಿವಾರಣೆಗಾಗಿ ನಾವು ಇಲ್ಲಿ ಬರುವಾಗ ಒಂದು ಸ್ನಾನ ಶುಚಿಯಿಂದ ಬರ್ತೀವಿ, ಬಂದಾಗ ಉಪವಾಸ ಬರ್ತೀವಿ. ಆಗ ಇಲ್ಲಿ ನವಗ್ರಹ ಸಮಿತಿಗಳು ಇಲ್ಲಿ ಸಿಗುತ್ತದೆ ಆಲಯದ ಹತ್ರ. ಯಾವ ಗ್ರಹ ನಮಗೆ ಸ್ವಲ್ಪ ಏನು ನಿತ್ಯ ಸ್ಥಾನದಲ್ಲಿದೆಯೋ ಆ ಗ್ರಹಕ್ಕೆ, ಅಂದರೆ ರವಿ, ಚಂದ್ರ, ಅಂಗಾರಕ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹುಕೇತುಗಳು, ಅದಕ್ಕೆ ರವಿಗೆ ಎಕ್ಕದ ಗಿಡ, ಈ ಥರ ಒಂದೊಂದು ಸಮಿತಿಗಳಿಗೆ ಸಿಗುತ್ತೆ. ಅದನ್ನು ಸಂಕಲ್ಪ ಮಾಡಿಸಿ ಹೋಮದಲ್ಲಿ ಹಾಕ್ಬಿಟ್ಟು ಹೋಗ್ಬೋದು. ಅಂದರೆ ಆ ದೋಷ ನಿವಾರಣೆ ಆಗುತ್ತದೆ. ಯಾಕಂದರೆ ನಾವು ತಾತ್ಕಾಲಿಕ ದೋಷಗಳು ಎಲ್ಲವೂ ಶಮನ ಆಗುತ್ತದೆ. ಆದರೆ ಜುಲೈ 21ನೇ ತಾರೀಕು ವಿಶೇಷವಾಗಿ ಈ ಒಂದು